ರನಾ ರನಾ ರನು ರೇ ಆತ್ಮ ನಮಸ್ಕಾರ. ಆತ್ಮ ನಮಸ್ತೆ. ಪರಿಶುದ್ಧ ಆತ್ಮ ಸ್ವರೂಪರಿಗೆ, ಆತ್ಮ ಸೋದರ ಸೋದರಿಯರಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳು. ಗುರುದೇವರು ಏನು ಹೇಳಿಸುವರೋ ಅದನ್ನೇ ಹೇಳುತ್ತೇನೆ. ನಾವೆಲ್ಲ ಶ್ರದ್ಧೆಯುಳ್ಳವರಾಗಿ ಕೇಳಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಎಲ್ಲರೂ ಪ್ರಯತ್ನಿಸಬೇಕೆಂದು ಆಶಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಪ್ರತಿಯೊಬ್ಬರ ಜೀವನದಲ್ಲೂ ಎಲ್ಲ ಇದೆ, ಆದರೆ ಸುಖ ಸಂತೋಷ ಇಲ್ಲದಂತಾಗಿದೆ. ಹಾಗಾಗಿ ನಾವು ಅತಿ ಸುಲಭವಾಗಿ ಸುಖ ಸಂತೋಷವನ್ನು ಪಡೆಯಬೇಕಂದ್ರೆ ನಾವು ಏನು ಮಾಡಬೇಕು? ಎಷ್ಟೇ ಧನವಂತರಾದರೂ ವಿದ್ಯಾವಂತರಾದರೂ ಅಹಂಕಾರ ಮಮಕಾರಗಳಿರೋವರೆಗೂ ಸುಖ ಶಾಂತಿ ಅನ್ನೋದು ಸಿಗೋದಿಲ್ಲ. ಯಾಕಂತಂದ್ರೆ ಅವರು ಯಾವಾಗ್ಲೂ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲೇ ಇರ್ತಾರೆ. ಇದನ್ನೇ ಶಾಶ್ವತ, ಇದೇ ನಿಜ ಅಂತ ಅನ್ಕೊಂಡು ಯಾವಾಗ್ಲೂ ಈ ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲೇ ಸ್ಟಿಕ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾನು ಅನ್ನೋ ದೇಹಾತ್ಮ ಬುದ್ಧಿ ಇರುತ್ತೆ. ನಾನು ಅನ್ನೋ ದೇಹಾತ್ಮ ಬುದ್ಧಿ ಇರೋವರೆಗೂ, ಅಹಂಕಾರ ಮಮಕಾರಗಳು ಇರೋವರೆಗೂ ಯಾವತ್ತಿಗೂ ಮಾನವ ಸುಖ ಸಂತೋಷ ನೆಮ್ಮದಿಯನ್ನ ಪಡೆಯೋದಿಕ್ಕೆ ಸಾಧ್ಯವಿಲ್ಲ. ಸುಖ ಸಂತೋಷ ನೆಮ್ಮದಿ ಪಡಿಬೇಕು ಅಂತಂದ್ರೆ ಅವನು ಮೂಲ ಸ್ಥಾನಕ್ಕೆ ಅವನ ಪ್ರಾಣವನ್ನ ತೆಗೆದುಕೊಂಡು ಹೋಗ್ಬೇಕು. ಅಂದ್ರೆ ಅವನ್ ಎಲ್ಲಿಂದ ಬಂದಿದನೋ ಮತ್ತೆ ಅಲ್ಲಿಗೆ ಹೋಗೋ ಪ್ರಯತ್ನವನ್ನ ಮಾಡ್ಬೇಕು. ಇದನ್ನೇ ಯೋಗಿಗಳು ಮಾಡಿರುವಂತದ್ದು. ಅವರು ಈ ಸಾಧನೆಯನ್ನ ಮಾಡಿ ಅವರು ಮೋಕ್ಷವನ್ನ ಪಡೆದ್ರು. ಮೋಕ್ಷ ಅಂತಂದ್ರೆ ನಮ್ಮ ಈ ಎಲ್ಲ ಮೆಟೀರಿಯಲಿಸ್ಟಿಕ್ ಲೈಫ್ ಇಂದ ಮುಕ್ತಿಯನ್ನ ಪಡೆಯುವಂಥದ್ದು ಅಂತ ಅರ್ಥ. ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನ ಪಡೆಯೋದು, ಎಲ್ಲ ಕಾಯಿಲೆಗಳಿಂದ ಮುಕ್ತಿಯನ್ನ ಪಡೆಯೋದು, ಎಲ್ಲ ನೋವುಗಳಿಂದ ಮುಕ್ತಿಯನ್ನ ಪಡೆಯೋದು, ಎಲ್ಲ ನಿಂದನೆಗಳಿಂದ ಮುಕ್ತಿ ಪಡೆಯುವಂಥದ್ದು. ಈ ಎಲ್ಲ ಈ ದೇಹಕ್ಕೆ ಬಂದಿರುವಂತಹ ಸಮಸ್ಯೆಗಳು, ಕಾಯಿಲೆಗಳು, ಕಷ್ಟಗಳು, ಅವಮಾನಗಳಿಂದ ಎಲ್ಲದರಿಂದನೂ ಮುಕ್ತಿಯನ್ನ ಪಡೆಯೋದೆ ಮೋಕ್ಷ. ಮೋಕ್ಷ ಅಂತಂದ್ರೆ ಹೊಸದಾಗಿ ಏನು ಇಲ್ಲ. ನಾವು ಆನಂದ ಸ್ವರೂಪರೇ, ಆದ್ರೆ ಇವತ್ತು ಗಾಳಿಯನ್ನ ತೆಗೆದುಕೊಳ್ಳೋದಕ್ಕೂ ಕಷ್ಟ ಬೀಳ್ತಾ ಇದ್ದೀವಿ. ಗಾಳಿ ತೆಗೆದುಕೊಂಡ್ರೆ ಅದ್ರಲ್ಲಿ ಏನೋ ಈ ಕರೋನಾ ಇತ್ಯಾದಿ ಕಾಯಿಲೆಗಳು ಬರುತ್ತೆ ಅಂತ ಹೇಳಿ ಮಾಸ್ಕ್ಗಳು ಹಾಕೊಂಡು ತಿರ್ಗಾಡ್ತಾ ಇದೀವಿ ಇವತ್ತಿನ ದಿವಸ. ಇಷ್ಟು ಕಷ್ಟ ಬೀಳ್ತಾ ಇದೀವಿ ಉಸಿರಾಡೋದಕ್ಕೂ. ನೋಡಿ ಏನು ಮಾಯ ಇದೆಯೋ ಈ ಜಗತ್ತಲ್ಲಿ. ಸ್ವಾಮಿ ಅದನ್ನೇ ಹೇಳ್ತಾರೆ, ದೈವಿಯೇಶಿ ಗುಣಮಯಿ ಮಮ ಮಾಯ ದುರದ್ದಿಯ ಅಂತ. ಅಂದ್ರೆ ನನ್ನ ಮಾಯೆ ಅಷ್ಟು ಸುಲಭವಾಗಿ ಎಲ್ಲದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಯಾರು ನನ್ನ ಮಾರ್ಗದಲ್ಲಿ ನಡೀತಾರೋ, ಯಾರು ಸರೆಂಡರ್ ಆಗ್ತಾರೋ ಅವನಿಗೆ ನಾನು ತುಂಬಾ ಸುಲಭನು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಸುಖ ಸಂತೋಷ ನೆಮ್ಮದಿಯನ್ನ ಪಡಿಬೇಕು ಅಂತಂದ್ರೆ ಮಾನವನು ಎಲ್ಲಿಂದ ಬಂದನೋ ಅಲ್ಲಿ ಮೂಲ ಸ್ಥಾನಕ್ಕೆ ವಾಪಸ್ ಹೋಗ್ಬೇಕು. ಆ ಮೂಲ ಸ್ಥಾನಕ್ಕೆ ಹೋಗುವಂತ ಪ್ರಯತ್ನ ಮಾಡಿದಾಗ ಅವನಿಗೆ ಸುಖ ಸಂತೋಷ ನೆಮ್ಮದಿ ಅನ್ನೋದು ಸಿಗತ್ತೆ. ಅವನು ಮೋಕ್ಷವನ್ನ ಪಡಿತಾನೆ, ಎಲ್ಲದರಿಂದನೂ ವಿಮುಕ್ತನಾಗ್ತಾನೆ. ಆದಿಗುರು ಶಂಕರಾಚಾರ್ಯರು ಕೂಡ ಏನ್ ಹೇಳಿದ್ದಾರೆ ಅಂತಂದ್ರೆ, ಯದಾನಂದ ರೂಪಂ ಪ್ರಕಾಶ ಸ್ವರೂಪಂ ನಿರಸ್ತ ಪ್ರಪಂಚಂ ಅರಿಚೈದ ರೂಪಂ ಅಹಂ ಬ್ರಹ್ಮ ಋತೈಕ ಗಮ್ಯಂ ಸದಾನಂದ ರೂಪಂ ಶಿವೋಹಂ ಶಿವೋಹಂ ಅಂತ ಆದಿಗುರು ಶಂಕರಾಚಾರ್ಯರು ಶಿವಾನಂದ ಲಹರಿಯಲ್ಲಿ ಹೇಳಿದ್ದಾರೆ. ನಮ್ಮ ಸ್ವರೂಪವು ಆನಂದವೇ. ಈ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳು ಕೂಡ ಏನಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತಂದ್ರೆ ಆ ಆನಂದವನ್ನ ಪಡೆಯೋದಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಪ್ರತಿಯೊಂದು ಜೀವಿ ಕೂಡ ಈ ಮಾನವ ಲೋಕದಲ್ಲಿ ಆನಂದವನ್ನು ಪಡೆಯೋದಿಕ್ಕೆ
ಅವು ಜೀವಿಸ್ತಾ ಇರುವಂತದ್ದು. ಹೌದು. ಆನಂದವ ಪಡಿತಾ ಇದ್ದೀವಿ ನಾವು, ಆನಂದ ಸ್ವರೂಪರೇ. ಆದ್ರೆ ಯಾವಾಗ ನಾವು ಮೂಲ ಸ್ಥಾನದಿಂದ ಬಂದ್ವಿ ಡೌನ್ವರ್ಡ್ಸ್ಗೆ, ಆಗ ಆನಂದ ಪಡೆಯೋದಕ್ಕೆ ನಾನಾ ರೀತಿ ಪ್ರಯತ್ನಗಳು ಮಾಡ್ತಾ ಇದೀವಿ, ಆದ್ರೂ ಆನಂದ ಅನ್ನೋದು ಸಿಗ್ತಾ ಇಲ್ಲ. ಕೆಲವರು ಏನ್ ಮಾಡ್ತಿದ್ದಾರೆ, ಆಟಗಳ ರೂಪದಲ್ಲಿ ಪಾಠಗಳ ರೂಪಗಳಲ್ಲಿ ಆನಂದ ಪಡೆಯೋದಿಕ್ಕೆ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಕೆಲವರು ಧನದಿಂದ, ಕೀರ್ತಿ, ಪ್ರತಿಷ್ಠೆಯಿಂದ ಇದರಿಂದ ಆನಂದ ಪಡೆಯೋಣ ಅಂತ ಹೋಗ್ತಿದ್ದಾರೆ. ಇನ್ನ ಕೆಲವರು ಪಾಠಗಳಿಂದ, ಬುದ್ಧಿಗಳಿಂದ ಆನಂದವನ್ನ ಪಡಿಬೇಕು ಅಂತ ಹೋಗ್ತಿದ್ದಾರೆ. ಈ ಧನ ಕನಕಾದ ವಸ್ತುಗಳಲ್ಲಿ ಆನಂದ ಪಡಿಬೇಕು ಅಂತೇಳಿ ಅದ್ರಲ್ಲಿ ಏನೋ ಸಿಗತ್ತೆ ಅಂತ ಹೋಗ್ತಾರೆ. ಇನ್ನ ಕೆಲವರು ವಿದ್ಯಾ ಬುದ್ಧಿಗಳಲ್ಲಿ ಆನಂದ ಪಡಿಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾರೆ. ಇನ್ನು ಕೆಲವರು ಆಟ ಪಾಠಗಳಲ್ಲಿ ಅದರಿಂದ ಆನಂದವನ್ನ ಪಡಿಬೇಕು ಅಂತೇಳಿ ಏನೇನೋ ಕಲಿತಾರೆ. ಆ ವಿದ್ಯೆಗಳು, ಈ ವಿದ್ಯೆಗಳು ಅಂತೇಳಿ ಆ ಆಟ ಆಡಕ್ ಹೋಗ್ತಾರೆ, ಈ ಆಟವನ್ನ ಕಲಿಯಕ್ ಹೋಗ್ತಾರೆ, ಮತ್ತೊಂದು ಕಲಿಯಕ್ ಹೋಗ್ತಾರೆ. ಅದರಿಂದ ಏನೋ ಆನಂದ ಸಿಗತ್ತೆ ಅಂತ ಅವರು ಅನ್ಕೊಂತಾರೆ. ಆದ್ರೆ ಇದು ಬಾಹ್ಯದಲ್ಲಿ ಯಾರಿಗೂ ಸಿಗೋಂತದಲ್ಲ. ಬಾಹ್ಯದಲ್ಲಿ ಸಿಗೋದೆಲ್ಲ ಕ್ಷಣಿಕ ಸುಖಗಳಷ್ಟೇ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಚಾರ್ಯರು ಏನ್ ಹೇಳ್ತಾರೆ, ನಾವು ಕತ್ತಿಗೆ ಜೇನುತುಪ್ಪವನ್ನ ಹಚ್ಚಿ ನಾಲಿಗೆಯಿಂದ ನಕ್ಕಿದರೆ ಆ ನಕ್ಕುವಷ್ಟೊತ್ತು ಸಿಹಿಯಾಗಿರ್ತದೆ. ನಕ್ಕಿದಾದ್ಮೇಲೆ ನೇಲ್ಗೆ ಕುಯ್ಕೊಂಡು ಇಲ್ಲದೆ ಇರುವಂತಹ ಬಾಧೆಗಳಿಗೆ ಗುರಿಯಾಗ್ಬಿಡ್ತಾನೆ ಮಾನವ. ಈ ರೀತಿಯಾಗಿರುವಂತದ್ದು ಈ ಬಾಹ್ಯದಲ್ಲಿ ಸಿಗುವಂತಹ ಸುಖಗಳು, ಇವೆಲ್ಲ ಕ್ಷಣಿಕ ಸುಖಗಳಷ್ಟೇ. ಅದನ್ನ ನಾವು ಮಾಡೋಷ್ಟೊತ್ತು ಅಥವಾ ಅಲ್ಲಿರೋಷ್ಟೊತ್ತು ಮಾತ್ರ ಸುಖ ಸಿಗ್ತದೆ. ಆಮೇಲೆ ಯಥಾಸ್ಥಿತಿಗೆ ಬಂದ್ಬಿಡ್ತೀವಿ. ಸುಖ ಅನ್ನೋದು ಶಾಶ್ವತವಾಗಿರೋದಿಲ್ಲ, ಶಾಶ್ವತವಾಗಿ ಸಿಗುವಂತದಲ್ಲ ಅದು ಬಾಹ್ಯದಲ್ಲಿ. ಇವೆಲ್ಲ ಕ್ಷಣಿಕ ಸುಖಗಳೇ ಅಂತ ನಮ್ಮ ಆಚಾರ್ಯರು ಹೇಳ್ತಿದ್ದಾರೆ. ನಾವು ಸುಖವನ್ನ ಶಾಶ್ವತವಾಗಿ ಪಡಿಬೇಕು ಅಂತಂದ್ರೆ ನಾವು ಒಳಗಡೆಗೆ ಹೋಗ್ಬೇಕು, ತುರಿಯಕ್ಕೆ ಹೋಗ್ಬೇಕು. ನಮ್ಮ ಒಳಗಡೆನೆ ಶಾಶ್ವತವಾಗಿರುವಂತಹ ಸುಖ ನಮ್ಗೆ ಇದೆ. ಅದನ್ನ ತಿಳಿದೆ, ನಾವು ಅದನ್ನ ಪ್ರಯತ್ನ ಮಾಡದೆ, ಅದ್ರ ಬಗ್ಗೆ ನಾವು ತಿಳ್ಕೊಳದೆ ಬಾಹ್ಯದಲ್ಲಿ ನಾವು ನಿರಂತರವಾಗಿ ಹುಡುಕ್ತಾ ಇದೀವಿ ಸುಖವನ್ನ. ಬಾಹ್ಯದಲ್ಲಿ ಸಿಗುವಂತ ಸುಖಗಳೆಲ್ಲಾನು ಕ್ಷಣಿಕ ಸುಖಗಳೇ. ಅದರಿಂದ ನಾವು ಸುಖವನ್ನ ಪಡೆಯೋದಕ್ಕೆ ಆಗೋದಿಲ್ಲ. ಇದನ್ನೇ ನಮ್ಮ ಆರ್ಯರು ಅವರು ಇದನ್ನ ಅನುಭವಿಸಿ ಅವರ ಅನುಭವವನ್ನ ನಾನಾ ರೀತಿಗಳಲ್ಲಿ ನಮ್ಗೆ ಪದ್ಯಗಳ ರೂಪದಲ್ಲಿ, ಗದ್ಯಗಳ ರೂಪದಲ್ಲಿ, ತತ್ವಗಳ ರೂಪದಲ್ಲಿ, ನಾಟಕಗಳ ರೂಪಗಳಲ್ಲಿ ನಾನಾ ರೀತಿಯಲ್ಲಿ ನಮ್ಗೆ ಮುಟ್ಸುವಂತ ಪ್ರಯತ್ನಗಳನ್ನ ಮಾಡಿದ್ರು. ಹಾಗಾಗಿ ನಾವು ಅದು ನಮ್ಗೆ ಅರ್ಥ ಆಗದೆ ನಾವು ಒದ್ದಾಡ್ತಾ ಇದೀವಿ. ಅದನ್ನೇ ಆಚಾರ್ಯರು ನಮ್ಮ ಸತ್ಸ್ವರೂಪವನ್ನ ತಿಳಿಬೇಕು ಅಂತಂದ್ರೆ ತುರಿಯಕ್ಕೆ ಹೋಗ್ಬೇಕು. ನಾವು ಆನಂದವನ್ನ ಶಾಶ್ವತವಾಗಿ ಪಡಿಬೇಕು ಅಂತಂದ್ರೆ ತುರಿಯಕ್ಕೆ ಹೋಗಬೇಕು. ಅದೇ ಆನಂದ, ಪರಮಾನಂದ, ಶಾಶ್ವತವಾಗಿರುವಂತಹ ಸುಖ ತುರಿಯದಲ್ಲಿ ಲಭಿಸುತ್ತೆ ಅಂತೇಳಿ ಆದಿಗುರು ಶಂಕರಾಚಾರ್ಯರು ಹೇಳಿರುವಂತದ್ದು ಶಿವಾನಂದ ಲಹರಿಯಲ್ಲಿ. ಇದನ್ನೇ ಆಚಾರ್ಯರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಶಿವಸ್ವರೂಪವನ್ನು ತಿಳಿಬೇಕು ಅಂತಂದ್ರೆ ತುರಿಯಕ್ಕೆ ಹೋಗ್ಬೇಕು. ಆ ತುರಿಯದಲ್ಲಿ ಹೋದ್ರೆ ಆನಂದವೇ ಆನಂದ, ಪರಮಾನಂದ. ಅಲ್ಲಿ ಶಿವಸ್ವರೂಪವನ್ನ ನಾವು ಅನುಭವ ಮಾಡಬಹುದು ಅಂತೇಳಿ ಆದಿಗುರು ಶಂಕರಾಚಾರ್ಯರು ನಮಗೆ ಬೋಧಿಸ್ತಿದ್ದಾರೆ ಶಿವಾನಂದ ಲಹರಿಯ ಮುಖಾಂತರ. ಹಾಗಾಗಿ ಆಧ್ಯಾತ್ಮಿಕ ಮಿತ್ರರು ಮತ್ತೆ ಸಿದ್ಧ ವಿದ್ಯಾರ್ಥಿಗಳು ಕೂಡ ತುರಿಯಕ್ಕೆ ಹೋಗುವಂತಹ ಪ್ರಯತ್ನ ಮಾಡ್ಬೇಕು ಮಿತ್ರರೇ. ಅಲ್ಲೇ ನಮಗೆ ಶಾಶ್ವತವಾಗಿರುವಂತಹ ಆನಂದ ಸಿಗೋದು. ಹಾಗಾಗಿ ಪ್ರತಿಯೊಬ್ರು ನಾವು
ಸುರಿಯಕ್ಕೆ ಹೋಗುವಂತಹ ಪ್ರಯತ್ನ ಮಾಡಬೇಕು ಸಾಧನೆಯ ಮುಖಾಂತರ. ನಿರಂತರವಾಗಿ ನಾವ್ ಇರೋ ಜಾಗದಲ್ಲೇ ಆ ಪ್ರಯತ್ನಗಳು ಮಾಡ್ಕೊಬೇಕು ಅಂತೇಳಿ ನಾನು ಆಶಿಸ್ತೀನಿ. ರ